ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇವೆ. ಒಂದು ರೀತಿಯ ಸ್ಫೋಟಗೊಳ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಳಗಿನ ಪರಿಸ್ಥಿತಿ ಅನ್ನುವಂಥದ್ದು. ಈಗಾಗಲೇ ನೋಡಿ, ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ MLC ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಹೊರಗಡೆ ಕಳಿಸಿರ್ತಕ್ಕಂಥದ್ದು, ಅಮಾನತು ಮಾಡಿರ್ತಕ್ಕಂಥದ್ದು, ಎರಡು ಬೆಳವಣಿಗೆ ಒಂದೇ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಅದರ ವರ್ಚಸ್ಸಿಗೆ ಹೊಡೆತವಾಗಿ ಮಾರ್ಪಟ್ಟು ಬಿಟ್ಟಿದೆ. ಈ ಕುರಿತಂತೆ ಏನೆಲ್ಲ ಆಗಬಹುದು, ಏನೆಲ್ಲ ಬದಲಾವಣೆಗಳು ನಡೀತಾ ಇವೆ, ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅದರಲ್ಲೂ ಕೂಡ ಒಂದು ಬಣದ ಮುಸ್ಲಿಂ ನಾಯಕರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇವೆ. DK ಶಿವಕುಮಾರ್ ಅವರ ಈ ತೀರ್ಮಾನಗಳು ಮತ್ತು ನಡೆ ಪಕ್ಷಕ್ಕೆ ಯಾವ ರೀತಿಯ ಒಂದು ಧಕ್ಕೆ ಆಗಬಹುದು ಅಥವಾ ಅನುಕೂಲ ಆಗಬಹುದು, ಎಲ್ಲದರ ಕುರಿತಂತೆ ನಾನು ಮಾತಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ಒಂದು ಗೊಂದಲ, ಬಡಿದಾಟ, ಜಂಜಾಟ, ಈ ಒಂದು ರೀತಿಯ ಬಂಡಾಯ ಇನ್ನೂ ಕೂಡ ಮುಗಿದ ಹಾಗೆ ಕಾಣ್ತಾ ಇಲ್ಲ. ಕಳೆದ ವಾರ 15 ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನಿಲ್ಲದಂಥ ಬೆಳವಣಿಗೆಗಳೇ ನಡೀತಾ ಇವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಸೋಲೋದ್ ಗ್ಯಾರಂಟಿನಾ ಅನ್ನುವಂಥ ಮಾತುಗಳು ಮತ್ತು ನಂಬಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಂದಲೇ ಸಾಬೀತಾಗ್ತಾ ಇವೆ. ಯಾಕಂದರೆ ಇನ್ನೂ ರಿಸಲ್ಟೇ ಬಂದಿಲ್ಲ, ಅವಾಗಲೇ ದಾವಣಗೆರೆಗೆ ಸೇರಿದಂತೆ ಅಲ್ಪಸಂಖ್ಯಾತ ನಾಯಕರ ತಲೆದಂಡಗಳು ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅಭದ್ರತೆಯನ್ನು ತೋರಿಸ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದ ಬೈ ಎಲೆಕ್ಷನ್ ಅಲ್ಲಿ ಸೋತು ಹೋಗ್ಬಿಡುತ್ತಾ? ಪಕ್ಷಕ್ಕೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗುತ್ತಾ? ವಿಪಕ್ಷಗಳು ಮೈಕೊಡವಿ ಎದ್ದು ನಿಲ್ತಾವ? JDS ಮತ್ತು BJPಯ ಹೊಡೆತಕ್ಕೆ, ಅವರ ರಾಜಕಾರಣದ ಆಟಕ್ಕೆ ಕಾಂಗ್ರೆಸ್ ಪಕ್ಷ ತತ್ತರಿಸಿ ಹೋಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, ಕಳೆದ ಒಂದು ವಾರದ ಹಿಂದೆಯೇ ಈ ಒಂದು ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಕ್ಕಂಥ, ದಾವಣಗೆರೆಯ ಸ್ಥಳೀಯ ನಾಯಕ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕ MLC ಅಂದರೆ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಆ ಒಂದು ರಾಜ್ಯ ಘಟಕದ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅದಷ್ಟೇ ಸಾಲದು ಎಂಬಂತೆ ನಿನ್ನೆಯಷ್ಟೇ ಅವರನ್ನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕಿತ್ತು ಹಾಕಲಾಗಿದೆ. ಕಾರಣ ಏನು? ದಾವಣಗೆರೆಯ ಬೈ ಎಲೆಕ್ಷನ್, ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮತದಾರರನ್ನ, ಅಲ್ಪಸಂಖ್ಯಾತ ಮತದಾರರನ್ನ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅನ್ನುವಂಥ ಇಂಟರ್ನಲ್ ರಿಪೋರ್ಟ್ ಅನ್ನುವಂಥದ್ದು ಮಾಹಿತಿ ಅದಿನ್ನು ಸ್ಪಷ್ಟಗೊಂಡಿಲ್ಲ. ಕಾರಣಗಳನ್ನು ಅವ್ರು ಹೇಳಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ಅಬ್ದುಲ್ ಜಬ್ಬಾರ್ ಹೇಳಿರ್ತಕ್ಕಂಥದ್ದು, ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಇದ್ದೇನೆ, ನನ್ನ ಹಕ್ಕನ್ನು ಆ್ಯಸ್ ಎ ಮೈನಾರಿಟಿ ಲೀಡರ್ ಆಗಿ ಟಿಕೆಟ್ ಕೊಡಿ ಅಂತ ಕೇಳೋದೇ ತಪ್ಪ? ಅದು ಕೇಳಿದ್ದಕ್ಕೆ ಸ್ವಲ್ಪ ಜನರಿಗೆ ಅದು ಇಷ್ಟ ಆಗಿಲ್ಲ, ನಮ್ಮ ಮೇಲೆ ಒಂದು ರೀತಿಯ ದೌರ್ಜನ್ಯ ನಡೀತಾ ಇದೆ, ನಾನು ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ನನಗೆ ಎಂದಿಲ್ಲ, ನಮಗೆ ಅಂದರೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದ ಮೆಸೇಜನ್ನು ಕೊಡ್ತಾ ಇದೆ. ನೋಡಿ, ಮೇಲಿಂದ ಮೇಲೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕಾಗಿತ್ತು ಅಲ್ಪಸಂಖ್ಯಾತರಿಗೆ ಅನ್ನುವಂಥ ಕೂಗಿನಲ್ಲೇ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ, ಅಲ್ಪಸಂಖ್ಯಾತ ಮತದಾರರನ್ನ ಕೇವಲ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದೆ, ಕೇವಲ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದೆ, ಕೇವಲ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಳ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಅದನ್ನು ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅವ್ರು ಕೊಡಬೇಕಾಗಿತ್ತು. ಓಕೆ, ಬೇರೆ ಬೇರೆ ರೀಸನ್ಗಳಿಗೆ ಕೊಟ್ಟಿಲ್ಲ, ಆಯ್ತಾ? ಅದಾದ್ಮೇಲಾದರೂ ಈಗ ಎಲೆಕ್ಷನ್ ಮುಗಿದೋಯ್ತು, ಇನ್ಮೇಲಾದರೂ ಒಗ್ಗೂಡಿಸಿಕೊಂಡು ಹೋಗುವಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಿತ್ತು ರಾಜ್ಯ ನಾಯಕರು. ಅದನ್ನು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿತ್ತು. ಆದರೆ ಇನ್ನೂ ರಿಸಲ್ಟೇ ಬಂದಿಲ್ಲ, ತಲೆದಂಡಗಳು ಶುರುವಾಗಿಬಿಟ್ಟಿವೆ. ಈಗಾಗಲೇ ನಸೀರ್ ಅಹಮದ್, ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಯನ್ನೇ ಉಚ್ಚಾಟನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮತ್ತೊಬ್ಬ ಅಲ್ಪಸಂಖ್ಯಾತ ನಾಯಕ ಅಬ್ದುಲ್ ಜಬ್ಬಾರ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿಬಿಟ್ಟಿದೆ, ಆಯ್ತಾ? ಹಾಗಾದರೆ ಯಾಕೆ ಹೀಗೆ ನಡೀತಾ ಇದೆ, ಯಾಕೆ ಅನ್ನುವಂಥ ಪ್ರಶ್ನೆ, ಅದರಲ್ಲೂ ಪ್ರಮುಖವಾಗಿ ಹುಟ್ಟುವಂಥ ದೊಡ್ಡ ಪ್ರಶ್ನೆ, ಯಾಕೆ ಸಿದ್ದರಾಮಯ್ಯ ಬಣದವರ ತಲೆದಂಡಗಳು ಹೆಚ್ಚಾಗ್ತಾ ಇದೆ, ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು. ನೋಡಿ, ಮೊದಲನೇದಾಗಿ B. ನಾಗೇಂದ್ರ ಅವರ ತಲೆದಂಡ ಆಯಿತು. ಅದು ಅವರು ಮಾಡಿರ್ತಕ್ಕಂಥ
ಅಕ್ರಮ, ಹಣದ ಅಕ್ರಮ ಅನ್ನುವಂಥದ್ದು ಸಾಬೀತಾದರೂ ಕೂಡ ಸಿದ್ದರಾಮಯ್ಯನವರ ಬಣದ ಒಬ್ಬ ಸಚಿವನ ತಲೆದಂಡ ಆಯಿತು. ಅದರ ನಂತರ ಅದೇ ನಾಯಕ ಜನಾಂಗದ KN ರಾಜಣ್ಣ ಅವರ ತಲೆದಂಡ ಆಯಿತು. ಅವರು ವ್ಯಗ್ರವಾಗಿ ಮಾತಾಡ್ತಾರೆ ಅನ್ನುವಂಥದ್ದು ಆಯಿತಾ. ಅದಾದ ನಂತರ ಅಬ್ದುಲ್ ಜಬ್ಬಾರ್ ಅವರನ್ನು ರಾಜ್ಯ ಘಟಕದಿಂದ ಇಳಿಸಲಾಯಿತು. ಅದಾದ ನಂತರ ನಸೀರ್ ಅಹಮದ್ ರವರನ್ನು CM ರವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಇಳಿಸಲಾಯಿತು, ಉಚ್ಚಾಟನೆ ಮಾಡಲಾಯಿತು ಆಯಿತಾ. ಇದೆಲ್ಲ ಅಲ್ಲದೆ ಇದಕ್ಕೂ ಮುಂಚೆ ಗೋವಿಂದರಾಜು ಅನ್ನುವಂಥ ಒಬ್ಬ ಕಾಂಗ್ರೆಸ್ ಸದಸ್ಯರನ್ನು ಈ ಒಂದು RCB ಮ್ಯಾಚಿನಲ್ಲಿ ಅಸುನಿಗಿದ್ರಲ್ಲ ಒಂದು 11 ಜನ, ಅದಕ್ಕೆ ಅವ್ರನ್ನ ಕಾರಣರನ್ನಾಗಿ ಮಾಡಿ ಅವರನ್ನು ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಿರ್ಗಮಿಸುವಂತೆ ಮಾಡಲಾಯಿತು. ಇವೆಲ್ಲವೂ ಕೂಡ ಯಾಕೆ ಸಿದ್ದರಾಮಯ್ಯನವರ ಬಣದಲ್ಲೇ ನಡೀತಾ ಇದೆ? ಯಾಕೆ ಸಿದ್ದರಾಮಯ್ಯನವರ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಯಾಕೆ ಮುಸ್ಲಿಂ ಅಭ್ಯರ್ಥಿಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಇಷ್ಟೆಲ್ಲ ಆದಮೇಲೆ ಈಗಿರ್ತಕ್ಕಂಥದ್ದು ಮುಂದಿನ ಟಾರ್ಗೆಟ್ ಯಾರು? BZ ಜಮೀರ್ ಅಹಮದ್ ಖಾನ್, ವಸತಿ ಸಚಿವ. ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿ ಇರತಕ್ಕಂಥ ಇಡೀ ರಾಜ್ಯದ ಮುಸ್ಲಿಂ ಸಮುದಾಯದ ಒಂದು ರೀತಿಯ ಏಕಮಾದ್ವಿತೀಯ ಮುಖಂಡ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೊಳ್ತಾ ಇರತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವು ಸನ್ನಿಹಿತವಾಗಿದೆ. ಅವರಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ರಾಜೀನಾಮೆಯನ್ನು ಕೇಳಿದೆ, ರಾಜೀನಾಮೆ ಸಲ್ಲಿಸ್ಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ವಾ. ಇದೆಲ್ಲದ ಬೆಳವಣಿಗೆಯ ಮೇಲೆ ಈಗ ಸ್ವತಃ KN ರಾಜಣ್ಣ, ಕಾಂಗ್ರೆಸ್ನ ರೆಬಲ್ ಶಾಸಕ, ಸಿಡಿದು ನಿಂತುಬಿಟ್ಟಿದ್ದಾರೆ. ನೇರವಾಗಿ DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರೆ ಅವರು. ಯಾವಾಗ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗುತ್ತೋ ಪಕ್ಷದ ಅಶಿಸ್ತಿನ ನೆಪ ಹೇಳಿ, ಹಾಗಾದರೆ ಪಕ್ಷದ ದೊರೆಗೆ ಯಾಕೆ ಈ ಶಿಸ್ತಿನ ಒಂದು ಕ್ರಮ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅವರು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. DK ಶಿವಕುಮಾರ್ ಅವರು ಜಗದ್ಗುರು ಅವರ ಜೊತೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಜಗದ್ಗುರು ಏನು ಹೇಳಿದರು, ಜಗ್ಗಿ ವಾಸುದೇವ್ ಏನು ಹೇಳಿದರು, ರಾಹುಲ್ ಗಾಂಧಿ ಅವರು ನನಗೆ ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಿದರು. ಅಂಥವರ ಜೊತೆಗೆ ಜಗ್ಗಿ ವಾಸುದೇವ್ ಜೊತೆ ಇವರು ಸ್ಟೇಜನ್ನು ಹಂಚ್ಕೊಳ್ತಾರೆ ಅಂತಂದರೆ ಇದು ಅಶಿಸ್ತು ಅಲ್ವಾ? ಇವ್ರ ಮೇಲೆ ಕ್ರಮ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು KN ರಾಜಣ್ಣ ನಿರ್ಭೀತಿಯಿಂದ ಹೇಳಿದ್ದಾರೆ. ಅಂದರೆ ಈ ಪ್ರಶ್ನೆ ಎಲ್ರಿಗೂ ಅನ್ವಯ ಆಗುತ್ತೆ ಅಲ್ವಾ. ಹಾಗಾದರೆ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಬೆಂಬಲಿಗರು ಈಗಾಗಲೇ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಶಿಸ್ತನ್ನು ಪ್ರದರ್ಶಿಸೇ ಇಲ್ವಾ? ಹೈಕಮಾಂಡನ್ನು ಭೇಟಿ ಮಾಡೇ ಇಲ್ವಾ? ಬಂಡಾಯ ಎದ್ದೇ ಇಲ್ವಾ? ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟೇ ಇಲ್ವಾ? ಅವ್ರನ್ನ ಬೆಂಬಲಿಸಿಕೊಂಡು DK ಶಿವಕುಮಾರ್ ಮಾತನಾಡೇ ಇಲ್ವಾ? DK ಶಿವಕುಮಾರ್ ಅವರು ಸ್ವತಃ ಹಲವಾರು ಕಾಂಗ್ರೆಸ್ ಪಕ್ಷ ಅಬ್ಜೆಕ್ಷನ್ ಮಾಡುವಂಥ ಕೆಲಸಗಳನ್ನು ಮಾಡೇ ಇಲ್ವಾ? ತುಂಬಿದ ಅಧಿವೇಶನದಲ್ಲೇ ಯಾವ RSS ನೀತಿಗಳನ್ನು ರಾಹುಲ್ ಗಾಂಧಿ ತೀವ್ರವಾಗಿ ವಿರೋಧಿಸ್ತಾ ಬರ್ತಾರೋ ಆ RSSನ ಗೀತೆಯನ್ನು ವಿಧಾನಸಭಾ ಅಧಿವೇಶನದಲ್ಲೇ DK ಶಿವಕುಮಾರ್ ಹಾಡಿಬಿಟ್ರಲ್ಲ, ನಮತ್ಸೆ ಸದಾವತ್ಸಲೆ ಅನ್ನುವಂಥ ಗೀತೆಯನ್ನು ಹಾಡಿಬಿಟ್ರಲ್ಲ. ಏನು ಕ್ರಮ ಕೈಗೊಂಡ್ರು? ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂತದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ತರ ನಡೀತಿದೆ, ನಡವಳಿಕೆನೂ ಹಂಗೆ ಇದಾವೆ. ನೋಡ ನಡೀರಿ. ಪೂಜೆ ಪುನಸ್ಕಾರಗಳ ನೆಪದಲ್ಲಿ ಹಿಂದೂ ನಾಯಕರೊಂದಿಗೆ ಭೇಟಿ ಮಾಡುವಂಥದ್ದು, BJP ನಾಯಕರೊಂದಿಗೆ ಭೇಟಿ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋಂಥ ಆರೋಪಗಳು ಕೇಳಿ ಬಂತಲ್ಲ. ಅಶಿಸ್ತನ್ನು ಪಾಲನೆ ಮಾಡಿದ್ರಲ್ಲ, ಏನು ತಗೊಂಡ್ರು ಅನ್ನುವಂಥ ಪ್ರಶ್ನೆ ಈಗ ಕೇವಲ ರಾಜಣ್ಣ ಅವರಷ್ಟಲ್ಲೇ ಅಲ್ಲ, ಇಡೀ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಟಾರ್ಗೆಟ್ ಮುಸ್ಲಿಂ ಅನ್ನುವಂಥದ್ದು ನಡೀತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಬಣಕ್ಕೆ ನಿಷ್ಠರಾಗಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನ ಮತ್ತು ಇತರೆ ನಾಯಕರನ್ನ, ಸಚಿವರನ್ನ, ಶಾಸಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದು 2028ರ ರಾಜಕೀಯ ಹಿನ್ನೆಲೆಯಲ್ಲಿ, ರಾಜಕಾರಣದ ಚುನಾವಣೆಯ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು. ಈ ಕುರಿತಂತೆ ಪರಿಸ್ಥಿತಿ ಹೀಗೆ ಮುನ್ನಡೆದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅನ್ನೋ ಹಾಗೆ ಕಾಂಗ್ರೆಸ್ ಪಕ್ಷದ ಒಳ ಒಡಕಿನಿಂದ, ಒಳ ಜಗಳಗಳಿಂದ ವಿಪಕ್ಷಗಳಿಗೆ ಅಧಿಕಾರ ಸಿಗೋದು ಈಸಿ ಆಗುತ್ತೆ. ಮೊದಲು ಇವರ ಆಡಳಿತ ವೈಫಲ್ಯ, ಕುರ್ಚಿ ಕಿತ್ತಾಟ, ಈಗ ಒಳಜಗಳ, ಇವೆಲ್ಲವೂ ಕೂಡ ಬೇರೆ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಖಂಡಿತ ಆಗಲಿ ಬಿಡಿ ಅಲ್ವಾ. ಅಧಿಕಾರ ಸಿಕ್ತು ಅಂತ ದೌಲತ್ತಿನಲ್ಲಿ, ಅಹಂಕಾರದಲ್ಲಿ ಮೆರೆದು ಬಿಡೋದು, ತಮ್ಮನ್ನು ಅಧಿಕಾರಕ್ಕೆ ಓಟ್ ಹಾಕಿ ಕಳಿಸಿದವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡೋದು, ಕಾಲ ಕಸದಂತೆ ಆ ಮತದಾರರನ್ನು ನೋಡೋ ಅಂಥದ್ದು, ಇವೆಲ್ಲವೂ ಕೂಡ ಅಲ್ವಾ ಪಾಠ ಕಲಿಸುತ್ತೆ. ನೋಡೋಣ
ಏನಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕುತೂಹಲ ಕೆಳಿಸೋದು, ಯಾಕೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ? ಇಷ್ಟೆಲ್ಲ ಆದರೂ ನಸೀರ್ ಅಹಮದ್ ಅವರ ತಲೆದಂಡ ಆಯಿತು, ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಯಿತು, ಜಮೀರ್ ಅಹಮದ್ ಅವರ ತಲೆದಂಡ ಆಗುತ್ತೆ ಇವತ್ತು ನಾಳೆನೋ ಅನ್ನೋ ಪರಿಸ್ಥಿತಿ ಇದೆ. ಗೋವಿಂದ ರಾಜು ಅವ್ರನ್ನ ಕಿತ್ತು ಹಾಕಲಾಯಿತು, ಅವರದೇ ರಾಜಕೀಯ ಕಾರ್ಯದರ್ಶಿ. ಏಕೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ? ಅಥವಾ ಇದಕ್ಕೆ ಸರಿಯಾದ ಕೌಂಟರನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಪ್ರತಿತಂತ್ರವನ್ನು ಹೆಣಿತಿದ್ದಾರಾ? ಗೊತ್ತಿಲ್ಲ. ಕೆಲವೇ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಈ ಕಾಂಗ್ರೆಸ್ ಪಕ್ಷದ ಒಳಗಿನ ಒಳಜಗಳ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಯಾಕಂದರೆ ಈಗ ರಾಷ್ಟ್ರದಲ್ಲಿ ಉಳಿದಿರೋದು ಕೇವಲ 3 ರಾಜ್ಯಗಳಲ್ಲಿ. ಹಾಗಾಗಿ ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಗಮನಿಸ್ತಾರೋ, ಅಥವಾ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ, ನಮ್ಮ ಮಧ್ಯದಲ್ಲಿ ನಾವು ಇರ್ತೀವಿ ಅಂತಂದೇಳಿ ಆ ಯೂಸ್ಲೆಸ್ ಹೈಕಮಾಂಡ್ ಇದೆಯಲ್ಲ, ಕಾಂಗ್ರೆಸ್ಸಿನ ಯೂಸ್ಲೆಸ್ ಹೈಕಮಾಂಡ್. ಯಾಕಂದರೆ ಇಲ್ಲಿನ ಇವರ ಕಚ್ಚಾಟದಿಂದ, ಇವರ ಗೊಂದಲದಿಂದ ಇಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ. ಹಾಗಾಗಿ ಆದಷ್ಟು ಬೇಗ ಟೈಟ್ ಮಾಡಿ ಇಲ್ಲಿ ಜನಪರ ಆಡಳಿತ ಕೊಡುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.